ನೀತಿ ಸಂಹಿತೆ, ಚುನಾವಣಾ ನೀತಿ ಸಮಿತಿಯ ಹೆಸರಿನಲ್ಲಿ ಶ್ರೀರಾಮನ ಫೋಟೋಗಳನ್ನು ತೆರವು ಮಾಡ್ತಾ ಇದೆ ಬಿಬಿಎಂಪಿ. ಫೋಟೋ ತೆರವಿಗೆ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ರಾಮನಿಗೂ ಕೂಡ ಶ್ರೀರಾಮನ ದೇವರು ಅಂತ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನ ಒಪ್ಕೊಂಡಿದ್ದಾರೆ. ಆದರೆ ರಾಮನ ಫೋಟೋವನ್ನು ನೀತಿ ಸಂಹಿತೆ ಹೆಸರಿನಲ್ಲಿ ತೆರವು ಮಾಡಲಾಗ್ತಾ ಇದೆ. ಹಿಂದೂ ಕಾರ್ಯಕರ್ತರು ಸ್ಥಳಕ್ಕೆ ಬರುವಂತೆ ಕರೆ ಕೊಡಲಾಗಿದೆ. ಸ್ಥಳದಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಲಾಗ್ತಾ ಇದೆ. ನೀತಿ ಸಮಿತಿಯ ಹೆಸರಿನಲ್ಲಿ ಶ್ರೀರಾಮನ ಫೋಟೋಗಳನ್ನು ತೆರವು ಮಾಡ್ತಾ ಇರ್ತಕ್ಕಂಥ ಕೆಲಸ ನಡೀತಾ ಇದೆ. ಫೋಟೋ ತೆರವಿಗೆ ಹಿಂದೂ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ನಾವು ನೋಡಿದ್ವಿ ಹನುಮಾನ್ ಚಾಲಿಸದ ಘಟನೆ ನಿನ್ನೆ ಎಷ್ಟು ಜೋರಾಗಿ ನಡೀತು ಅಂತ. ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದೀಗ ನೀತಿ ಸಮಿತಿಯ ಹೆಸರಿನಲ್ಲಿ ಶ್ರೀರಾಮನ ಫೋಟೋವನ್ನು ತೆರವು ಮಾಡ್ತಾ ಇರ್ತಕ್ಕಂಥ ಘಟನೆ ನಡೆದಿದೆ. ಇದಕ್ಕೆ ಹಿಂದೂ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಸರು ಅಬ್ಸರ್ವ್ ಮಾಡ್ತೀರಾ, ರಾಮನ ಅಬ್ಸರ್ವ್ ಮಾಡಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೆಸರು ಅಬ್ಸರ್ವ್ ಮಾಡ್ತೀರಾ, ರಾಮನ ಅಬ್ಸರ್ವ್ ಮಾಡಲ್ಲ. ಬಿಬಿಎಂಪಿಯಿಂದ ಶ್ರೀರಾಮನ ಫೋಟೋವನ್ನು ನೀತಿ ಸಮಿತಿಯ ಹೆಸರಿನಲ್ಲಿ ತೆಗೆಸ್ತಾ ಇರ್ತಕ್ಕಂಥ ಘಟನೆಗೆ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ರಾಮ ಅನ್ನುವಂಥದ್ದು ಈ ದೇಶದ ಒಂದು ಐಕಾನ್ ಆಗಿ ನಿಂತಿದ್ದನ್ನು, ಒಂದು ಬಹುಮುಖ್ಯ ಐಕಾನ್ ಆಗಿ ನಿಂತಿದ್ದನ್ನು ನಾವು ನೋಡಿದ್ವಿ. ಅದನ್ನು ನೀತಿ ಸಂಹಿತೆಯ ಹೆಸರಿನಲ್ಲಿ ತೆಗೆಸಬೇಕಾ ಬೇಡವಾ? ಅದನ್ನು ಒಂದು ಧರ್ಮಕ್ಕೆ ಅಥವಾ ಒಂದು ಚುನಾವಣಾ ವಿಚಾರಕ್ಕೆ ಸೀಮಿತಗೊಳಿಸಬೇಕಾ ರಾಮನನ್ನು ಅನ್ನೋದು ಪ್ರಶ್ನೆ. ಹೆಸರು ಅಬ್ಸರ್ವ್ ಮಾಡ್ತೀರಾ, ರಾಮನ ಅಬ್ಸರ್ವ್ ಮಾಡಲ್ಲ.